ಓಂ ಹ್ರೀಂ ಪ್ರತ್ಯಂಗಿರಾಯೇ ನಮಃ. ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಬಂಧು ಬಾಂಧವರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ನಮ್ಮ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ತಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಉತ್ತಮವಾದಂಥ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಪ್ರಾರಂಭವನ್ನು ಮಾಡ್ತಾಯಿದ್ದೀನಿ. ಈ ವರ್ಷ ಕಂಡು ಬರ್ತಕ್ಕಂತಹ ಸೂರ್ಯಗ್ರಹಣ ಚಂದ್ರಗ್ರಹಣಗಳಲ್ಲೇ ಸೆಪ್ಟೆಂಬರ್ 7ನೇ ತಾರೀಕು ಕಂಡು ಬರ್ತಾ ಇರತಕ್ಕಂತಹ ಪೂರ್ಣ ಚಂದ್ರಗ್ರಹಣ ಜೊತೆಯಲ್ಲಿ ಚಂದ್ರಗ್ರಹಣ ಅಷ್ಟೇ ಇಲ್ಲದೆ ಇದನ್ನು ಸಂಪೂರ್ಣ ರಕ್ತ ಚಂದ್ರಗ್ರಹಣ ಅಂತ ಪೂರ್ಣ ಪ್ರಮಾಣದಲ್ಲಿ ರೆಡ್ಡಿಶ್ ಆಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂತಹ ಚಂದ್ರನನ್ನು ನಾವು ರಕ್ತ ಚಂದ್ರಗ್ರಹಣ ಅಂತ ಕರಿತೀವಿ. ರಕ್ತ ಚಂದನ ಯಾವ ಕಲರಲ್ಲಿ ಇರ್ತದೋ ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ಈ ಗ್ರಹಣವನ್ನು ಅತ್ಯಂತ ವಿಶೇಷವಾದಂಥ ಗ್ರಹಣ ಅಂತ ಕರಿತೀವಿ. ಎಂದಕ್ಕೆ ಅಂತಂದರೆ ಗೋಚರವಾಗ್ತಕ್ಕಂಥ ಗ್ರಹಣಗಳು ತುಂಬ ಕಡಿಮೆ, ಅದರಲ್ಲೂ ಸಹ ಚಂದ್ರನನ್ನು ಪೂರ್ಣವಾಗಿ ಕಾಣಲಿಕ್ಕೆ ಸಾಧ್ಯ ಇರತಕ್ಕಂತಹ, ಅದರಲ್ಲೂ ರೆಡ್ಡಿಶ್ ಆಗಿರ್ತಕ್ಕಂಥ ರಕ್ತಚಂದ್ರವನ್ನು ಪಡ್ಕೊತಾ ಇರತಕ್ಕಂಥ ಗ್ರಹಣಗಳಲ್ಲಿ ಒಂದಾಗಿರ್ತಕ್ಕಂಥ ಈ ರಕ್ತಚಂದ್ರ ಗ್ರಹಣ ಅತ್ಯಂತ ವಿಶೇಷವಾದಂತಹ ಸ್ಥಾನವನ್ನು ಪಡ್ಕೊಂಡು, ಏಕೆ ಅಂದರೆ ಕಳೆದ ವರ್ಷಗಳಲ್ಲಿ ಕಳೆದ ಒಂದು ಕಾಲಮಾನಗಳಲ್ಲಿ ನಡೆದಂತಹ ರಕ್ತಚಂದ್ರಗ್ರಹಣ ಪೂರ್ಣಚಂದ್ರಗ್ರಹಣ ಏನಿರ್ತದೋ ಅದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ವ್ಯಾವಹಾರಿಕ ಕ್ಷೇತ್ರದಲ್ಲಿರ್ಬೋದು, ಆರ್ಥಿಕ ಕ್ಷೇತ್ರದಲ್ಲಿರ್ಬೋದು, ಇಡೀ ದೇಶದ ಮೇಲೆ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿರ್ತಕ್ಕಂತಹ ಉದಾಹರಣೆಗಳು ಹೆಚ್ಚಿನ ಪ್ರಮಾಣದಲ್ಲಿ. ಈ ಪೂರ್ಣ ರಕ್ತಚಂದ್ರಗ್ರಹಣ ಯಾವಾಗ ಕಾಣಿಸ್ಕೊಳುತ್ತೋ ಆವಾಗ ಹಲವಾರು ರೀತಿಯಲ್ಲಿ ಬೆಂಕಿ ದುರಂತಗಳಾಗಲಿ, ಅಗ್ನಿ ದುರಂತಗಳಾಗಲಿ, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಸ್ಥಳವನ್ನು ಕಳ್ಕೊಳ್ಳೋದಾಗಲಿ, ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗಲಿ, ಅಪಘಾತಗಳು, ಅವಘಡಗಳು, ದುರಂತಗಳು, ಇದ್ರ ಹಲವಾರು ಸಮಸ್ಯೆಗಳನ್ನು ನಡೆಯೋದನ್ನು ನೋಡಿರ್ತೀವಿ. ಅಂಥ ಒಂದು ವಿಶೇಷವಾದಂತಹ ಪೂರ್ಣ ಚಂದ್ರಗ್ರಹಣ ರಕ್ತಚಂದ್ರಗ್ರಹಣ ಈ ಸೆಪ್ಟೆಂಬರ್ 7ನೇ ತಾರೀಕು ರಾತ್ರಿ 8:58 ಪ್ರಾರಂಭವಾಗ್ತದೆ. ಸಂಪೂರ್ಣ ಕಾಲಾವಧಿ ಬಂದು ರಾತ್ರಿ 8:58 2:28 ಒಳಗೆ ಒಟ್ಟು 5:27 ಕಾಲಾವಧಿಯ ಪೂರ್ಣ ಚಂದ್ರಗ್ರಹವನ್ನು ಭಾರತದಲ್ಲಿ ನಾವು ಸಂಪೂರ್ಣವಾಗಿ ನೋಡ್ಬೋದು. ಇದು ನಮ್ಮ ಕರ್ನಾಟಕಕ್ಕೆ ತಗೊಂಡ್ರೆ ಅದರ ತೀವ್ರತೆಯ ಮಟ್ಟ 9:56 1:26 ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಇದರ ತೀವ್ರತೆಯ ಪ್ರಮಾಣ ಹೆಚ್ಚಾಗಿದೆ. ಸಂಪೂರ್ಣವಾಗಿ ಇಡೀ ಚಂದ್ರ ರೆಡ್ಡಿಶ್ ಆಗಿ ಕಾಣ್ತಕ್ಕಂಥ ಕಂಪ್ಲೀಟ್ ಹೈ ಲೆವೆಲ್ ಮೋಕ್ಷ ಕಾಣ್ತಕ್ಕಂಥ ಸಂದರ್ಭ 82 ಕಾಲಾವಧಿವರೆಗೂ ಸಹ ನಮಗೆ ಕಾಣಿಸ್ಕೊಳ್ತದೆ. ಆ ಮಿಡ್ಲ್ ಟೈಮ್ ಸಂಪೂರ್ಣವಾಗಿ ಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಸಂಪೂರ್ಣವಾಗಿ ಹೈ ಲೆವೆಲಲ್ಲಿ ಕಾಣಿಸ್ಕೊಳ್ತಕ್ಕಂಥ ಕಾಲಾವಧಿ 82 ಮಧ್ಯದ ಕಾಲಾವಧಿ ಇರ್ತದೆ. ಅದನ್ನು ವಿಶೇಷವಾದಂಥ ಕಾಲಾವಧಿ ಅಂತ ಕರೀತಾರೆ. ಅದು 82 ಕಾಣ್ತದೆ. ಹೀಗೆ 7ನೇ ತಾರೀಕು ಕಾಣಿಸ್ಕೊಳ್ತಿರ್ತಕ್ಕಂತಹ ಈ ಸಂಪೂರ್ಣ ರಕ್ತಚಂದ್ರಗ್ರಹಣ ಯಾವ ನಕ್ಷತ್ರದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂದರೆ ಶತಭಿಷ ನಕ್ಷತ್ರದಲ್ಲಿ ಪ್ರಾರಂಭವಾಗಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಅದು ಕಂಪ್ಲೀಟ್ ಆಗ್ತದೆ. ಹೀಗೆ ಆ ಒಂದು ಮಧ್ಯದ ಕಾಲಾವಧಿ ಏನು 5:27 ಕಾಲಾವಧಿ ಇರ್ತದೆ, ಈ ಸಂದರ್ಭದಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ, ಶತಭಿಷ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ, ಕುಂಭ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೋ, ಕರ್ಕಾಟಕ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೋ, ಮೇಷ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಅತ್ಯಂತ ಅಪಾಯದ ಕಾಲಾವಧಿಯಾಗಿರ್ತದೆ. ಅದರಲ್ಲೂ ವಿಶೇಷವಾಗಿ ಕುಂಭರಾಶಿಯವರಿಗೆ ಗ್ರಹಣದ ಎಫೆಕ್ಟ್ ಅನ್ನೋದೇನಿರ್ತದೆ ಅದರ ಅಪಾಯದ ಮಟ್ಟ ಹೆಚ್ಚಾಗಿ ಇರ್ತದೆ ಅಂತ ಹೇಳ್ಬೋದು. ಚಂದ್ರನನ್ನು ಸಂಪೂರ್ಣವಾಗಿ ರಾಹು ಆಕ್ಯುಪೈ ಮಾಡಿದಾಗ, ಅದರಲ್ಲೂ ವಿಶೇಷವಾಗಿ ರಾಹು ನಕ್ಷತ್ರದಲ್ಲೇ ಅದು ಪ್ರಾರಂಭ ಆಗೋದ್ರಿಂದ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಕ್ಕಂಥ ಸಂದರ್ಭಗಳಿರ್ತದೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಅನಾರೋಗ್ಯಗಳು ಉಂಟಾಗ್ತಕ್ಕಂಥ ಸಂದರ್ಭಗಳಿರ್ತದೆ. ಲೋನ್ಲಿನೆಸ್ ಫೀಲ್ ಆಗೋದಾಗಲಿ, ಸೂಸೈಡ್ ಥಾಟ್ಸ್ ಬರೋದಾಗಲಿ, ತುಂಬ ಕೋಪ, ಸಿಟ್ಟು, ಹಠ, ಅತಿಯಾದ ಮಾತು ಇದೆಲ್ಲ ಕಂಡು ಬರ್ತಕ್ಕಂತಹ ಕಾಲಾವಧಿಯಾಗಿರ್ತದೆ. ಯಾಕೆ ಅಂತಂದರೆ ಅರ್ತ್ ಮೇಲೆ, ಭೂಮಿ ಮೇಲೆ ಆ ಗ್ರಹಣದ ಎಫೆಕ್ಟ್ ಹೈ ಲೆವೆಲ್ ಆಗೋದ್ರಿಂದ ಇಡೀ ಭೂಮಿಲೇ ನೆಗೆಟಿವ್ ಎನರ್ಜಿ ಅನ್ನೋದು ಹೈ ಲೆವೆಲಲ್ಲಿ ಇರ್ತದೆ. ಇಂಥ ಸಂದರ್ಭದಲ್ಲಿ ಯಾರಾದರೂ ರಾಹು ದಶೆ ನಡೀತಾ ಇದ್ದರೆ ಅವರ ಜಾತಕ ಕುಂಡಲಿಯಲ್ಲಿ, ಶನಿ ದಶೆ ನಡೀತಾ ಇದ್ದರೆ, ಪೂರ್ಣವಾಗಿ ಚಂದ್ರ ದಶೆ ನಡೀತಾ ಇದ್ದರೆ ಅವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು.
ಜೊತೆಗೆ ಕುಂಭರಾಶಿಯವರು ಈ ಒಂದು ಕಾಲಾವಧಿಯಲ್ಲಿ ಅಂದರೆ 8 ಗಂಟೆ 58 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 28 ನಿಮಿಷದ ಕಾಲಾವಧಿ ಏನು ಮಿಡ್ಲ್ ಟೈಮ್ ಇದೆಯೋ ಆ ಸಂಪೂರ್ಣ ಕಾಲಾವಧಿಯಲ್ಲಿ ಯಾವುದೇ ಕಾರಣಕ್ಕೂ ಟ್ರಾವೆಲ್ ಮಾಡಬಾರ್ದು, ಪ್ರಯಾಣಗಳನ್ನು ಮಾಡಬಾರ್ದು, ಟ್ರೆಕ್ಕಿಂಗನ್ನು ಮಾಡಬಾರ್ದು, ವಿದೇಶಗಳಿಗೆ ಹೋಗ್ತಕ್ಕಂತಹ ವಿದೇಶ ಪ್ರಯಾಣಗಳನ್ನು ಸಾಧ್ಯ ಆದಷ್ಟು ಆವತ್ತು ನಿಲ್ಲಿಸಬೇಕು. ಈ ಪೂರ್ಣ ಚಂದ್ರಗ್ರಹಣ, ಸಂಪೂರ್ಣ ರಕ್ತ ಚಂದ್ರಗ್ರಹಣ ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚಾಗಿ ಬೀರ್ತದೆ. ಯಾಕೆ ಅಂತಂದರೆ ಚಂದ್ರನನ್ನು ಮನಸ್ಸಿನ ಕಾರಕ ಅಂತ, ಅಂಥ ಮನಸ್ಸಿನ ಕಾರಕನ ಅಂತ ಚಂದ್ರನ ರಾಹು ಪೂರ್ಣವಾಗಿ ಆಕ್ಯುಪೈ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದರೆ ಮಾನಸಿಕವಾದಂಥ ಗೊಂದಲಗಳು, ಮಾನಸಿಕವಾದಂಥ ಕಾಯಿಲೆಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭಗಳಿರುತ್ತೆ. ಈ ಗ್ರಹಣದ ಎಫೆಕ್ಟು ಗ್ರಹಣ ಆದ ನಂತರದಲ್ಲಿ ಭೂಮಿ ಮೇಲೆ ಮತ್ತು ಭೂಮಿಲಿ ವಾಸ ಮಾಡ್ತಕ್ಕಂತಹ ಮನುಷ್ಯರ ಮೇಲೆ 3 ತಿಂಗಳ ಕಾಲಾವಧಿಗೂ ಸಹ ಗ್ರಹಣದ ಎಫೆಕ್ಟ್ ಇದೆ. ಅದರಲ್ಲೂ ವಿಶೇಷವಾಗಿ ಗರ್ಭಿಣಿಯರು ಯಾರಾದರೂ ಕುಂಭರಾಶಿಯವರಿದ್ದರೆ ಈ ಒಂದು ಕಾಲಾವಧಿಯಲ್ಲಿ ಮನೆಯಿಂದ ಆಚೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಬಾರ್ದು. ಗ್ರಹಣದ ಸಂದರ್ಭದಲ್ಲಿ ಅಡುಗೆ ಮಾಡಿ ಅದನ್ನು ತಿಂತಕ್ಕಂಥ ಪ್ರಯತ್ನಗಳನ್ನು ಮಾಡಬಾರ್ದು. ಗ್ರಹಣದ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ಲಿಕ್ವಿಡ್ ಕಂಟೆಂಟ್ ಅಂದರೆ ಹಣ್ಣಿಂದ ಮಾಡಿರ್ತಕ್ಕಂಥ ಜ್ಯೂಸನ್ನಾಗಲಿ, ಹಾಲನ್ನಾಗಲಿ, ಈ ಥರ ಲಿಕ್ವಿಡ್ ಕಂಟೆಂಟ್ನ ತಗೊಳ್ಳೋದು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ತುಪ್ಪ ಆಗಲಿ, ಎಣ್ಣೆ ಆಗಲಿ, ಈ ಥರ ಲಿಕ್ವಿಡ್ ಕಂಟೆಂಟ್ ಏನೇನಿರ್ತದೆ ಅದ್ರ ಮೇಲೆಲ್ಲ ದರ್ಬೆಯನ್ನಿಟ್ಟು ಅದರ ಒಂದು ಸತ್ವ ಏನಿರುತ್ತೆ ಅದನ್ನು ಕಾಪಾಡ್ಕೋಬೇಕಾಗ್ತದೆ. ಮಧ್ಯಾಹ್ನ 1 ಗಂಟೆ 26 ನಿಮಿಷದ ಒಳಗಡೆ ಸಾಧ್ಯ ಆದಷ್ಟು ಊಟ ಮಾಡಿಬಿಡಬೇಕು. ಆನಂತರ ಅಡುಗೆನೂ ಮಾಡೋಕ್ಕೆ ಹೋಗ್ಬಾರ್ದು, ಸಹ ಊಟನೂ ಸಹ ಮಾಡಲಿಕ್ಕೆ ಹೋಗ್ಬಾರ್ದು. ಮಧ್ಯಾಹ್ನ 1 ಗಂಟೆ 26 ನಿಮಿಷದ ನಂತರದಲ್ಲೇ ಆ ಒಂದು ಗ್ರಹಣದ ಒಂದು ಏನು ಎಫೆಕ್ಟ್ ಏನಿರ್ತದೆ ಅದು ಸ್ಟಾರ್ಟ್ ಆಗೋಕ್ಕೆ ಆಲ್ರೆಡಿ ಅರ್ತ್ ಮೇಲೆ ಪ್ರಾರಂಭ ಆಗಿಬಿಟ್ಟಿರ್ತದೆ. ಚಂದ್ರ ಕಾಣಿಸ್ಕೊಳ್ಳೋದು 6-6:30 ಆದ್ರೂ ಸಹ ಅದ್ರ ಎಫೆಕ್ಟ್ ಏನಿರ್ತದೆ ಅದು ಮಧ್ಯಾಹ್ನ 1 ಗಂಟೆ 26 ನಿಮಿಷಕ್ಕೆ ಅದ್ರ ಭೂಮಿ ಮೇಲೆ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 1 ಗಂಟೆ 26 ನಿಮಿಷದ ಒಳಗಡೆ ಊಟ ಮುಕ್ತಾಯ ಇರಬೇಕು. ಯಾವುದೇ ಕಾರಣಕ್ಕೂ ಅಡುಗೆಯನ್ನು ಮಾಡಬಾರ್ದು, ಮಾಡಿ ಇಟ್ಟು ಅದನ್ನು ತಿನ್ನಬಾರ್ದು. ಯಾಕಂದರೆ ಅದು ವಿಷಕ್ಕೆ ಸಮಾನ ಅಂತ ಕರೀತಾರೆ. ರಾಹು ಅನ್ನೋದು ಸರ್ಪ, ಆ ರಾಹುವನ್ನು ವಿಷಸ್ವರೂಪವಾಗಿ ನೋಡ್ತಾರೆ. ಅಂಥ ವಿಷಸ್ವರೂಪಿಯಾಗಿರ್ತಕ್ಕಂಥ ರಾಹುಗ್ರಸ್ತ ಚಂದ್ರಗ್ರಹಣದ ಕಾಲಾವಧಿಯಲ್ಲಿ ಯಾವುದೇ ರೀತಿಯ ಅನ್ನಾಹಾರಗಳನ್ನು, ಪಾನೀಯಗಳನ್ನು, ಕ್ಷೀರವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಅನ್ನೋದೇ ಒಂದು ನಿಯಮ ಆಗಿರ್ತದೆ. ಹಾಗಾಗಿ ಎಲ್ಲ ಒಂದು ಕ್ರಮಗಳೇನಿರ್ತದೆ ಪ್ರತಿಯೊಬ್ಬರು ಅದನ್ನ ಪಾಲಿಸಬೇಕು. ಈ ಗ್ರಹಣದ ನಂತರದಲ್ಲಿ ಏನನ್ನು ಮಾಡಬೇಕು? ಮಧ್ಯರಾತ್ರಿ 2 ಗಂಟೆ 26 ನಿಮಿಷದಲ್ಲಿ ಸಂಪೂರ್ಣವಾಗಿ ಇಡೀ ಭೂಮಿ ಮೇಲೆ ಗ್ರಹಣ ಮುಕ್ತಾಯ ಆಗುತ್ತೆ. ನಮ್ಮ ಭಾರತಕ್ಕೆ ತಗೊಂಡ್ರೆ 1 ಗಂಟೆ 28 ನಿಮಿಷ, 1 ಗಂಟೆ 26 ನಿಮಿಷದ ನಂತರದಲ್ಲಿ ಈ ಗ್ರಹಣ ಮುಕ್ತಾಯ ಆಗ್ಬಿಡುತ್ತೆ. ಮಧ್ಯರಾತ್ರಿಯಲ್ಲಿ ಸ್ನಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆದಷ್ಟು ಬೆಳಗ್ಗೆ ಎದ್ದ ನಂತರದಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಶಿವ ದೇವಾಲಯಕ್ಕೆ ಬರಲಿ, ಅಲ್ಲಿ ಹಾಲನ್ನು ಕೊಟ್ಟು ಅಲ್ಲಿ ಕ್ಷೀರಾಭಿಷೇಕ ಆಗಲಿ, ರುದ್ರಾಭಿಷೇಕ ಆಗಲಿ ಮಾಡಿ ದೇವಾಲಯದಲ್ಲೇ ಕೂತು 48 ಬಾರಿ ಅಲ್ಲಿ ರುದ್ರ ಜಪವನ್ನು ಮಾಡಿಕೊಂಡ್ರೆ ತುಂಬ ಕ್ಷೇಮ. ಏನಕ್ಕೆ ಅಂದರೆ ಆ ಟೈಮಲ್ಲಿ ಬಾಡಿಯಲ್ಲಿ ಫಾರ್ಮ್ ಆಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಏನಾಗಿರ್ತದೆ ಆ ರುದ್ರನ ಆರಾಧನೆಯಿಂದ ಅದು ಬಿಡುಗಡೆ ಆಗ್ತದೆ. ಯಾವುದು ರುದ್ರ ಮಂತ್ರ ಅಂತ ಹೇಳಿದ್ರೆ ತತ್ಪುರುಷಾಯ ವಿದ್ಮಹೆ ಶಿವಸ್ವರೂಪಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ. ತತ್ಪುರುಷಾಯ ವಿದ್ಮಹೆ ಶಿವಸ್ವರೂಪಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ. ಹೀಗೆ ರುದ್ರನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ, ಶಿವಸ್ವರೂಪಿಯಾಗಿರ್ತಕ್ಕಂಥ ರುದ್ರನ ಪ್ರಾರ್ಥನೆಯನ್ನು ಮಾಡೋದ್ರಿಂದ, ವೀರಭದ್ರೇಶ್ವರ ದೇವಾಲಯವನ್ನು ದರ್ಶನವನ್ನು ಮಾಡ್ಕೊಳ್ಳೋದ್ರಿಂದ, ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವನ್ನು ದರ್ಶನವನ್ನು ಮಾಡ್ಕೊಳ್ಳೋದ್ರಿಂದ, ವಿಶೇಷವಾಗಿ ಗಣೇಶನನ್ನು ದರ್ಶನ ಮಾಡಿಕೊಂಡ್ರೂ ಸಹ ಗ್ರಹಣದಲ್ಲಿ ಉಂಟಾಗಿರ್ತಕ್ಕಂಥ ಎಫೆಕ್ಟ್ ಕಡಿಮೆ ಆಗುತ್ತೆ ಅಂತ ಒಂದು ದೊಡ್ಡ ಮಟ್ಟದ ಹೈ ಲೆವೆಲ್ ಪಾಸಿಟಿವ್ ಎನರ್ಜಿ ಎಲ್ಲಿರ್ತದೋ ಅಲ್ಲಿ ಹೋಗೋದ್ರಿಂದ, ಎನರ್ಜಿ ಟ್ರಾನ್ಸ್ಫರ್ ಆಗೋದ್ರಿಂದ ಆ ಟೈಮಲ್ಲಿ ನಮ್ಗೆ ಆಗಿರ್ತಕ್ಕಂಥ ಎಲ್ಲ ಏನು ನೆಗೆಟಿವ್ ಥಾಟ್ಸು, ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲ ರಿಮೂವ್ ಆಗಿಬಿಡುತ್ತೆ. ವಿಶೇಷವಾಗಿ ಕುಂಭರಾಶಿಯವರು ಒಂದು 3 ತಿಂಗಳ ಕಾಲಾವಧಿಗೆ ಯಾವುದೇ ಹೊಸ ರೀತಿಯ ಹಣಕಾಸಿನ ವ್ಯವಹಾರಗಳಾಗಲಿ, ದುಡ್ಡು ಕಾಸಿನ ವ್ಯವಹಾರಗಳಾಗಲಿ, ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದನ್ನ ಸಾಧ್ಯದಷ್ಟು ಎಚ್ಚರಿಕೆಯಿಂದ ನೋಡ್ಕೊಂಡು ಮುಂದುವರಿಬೇಕು. ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರು ಸಹ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಯಾಕಂದರೆ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ. ಆ ಚಂದ್ರನ ಸಂಪೂರ್ಣವಾಗಿ ರಾಹು ಬ್ಲ್ಯಾಕ್ ಮಾಡೋದ್ರಿಂದ, ಆ ಸಂಪೂರ್ಣವಾಗಿ ರಾಹುವಿನ ಪ್ರಭಾವಕ್ಕೆ ಚಂದ್ರ ಒಳಗಾಗೋದ್ರಿಂದ ಒಂದು 3 ಮಂತ್ಸ್ವರೆಗೂ ಅವರು ಹೊಟ್ಟೆಗೆ ಸಂಬಂಧಪಟ್ಟಂತೆ, ಅಗ್ನಿ ದುರಂತಗಳಿಗೆ ಸಂಬಂಧಪಟ್ಟಂತೆ, ಭೂಕಂಪಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಅನಾಹುತಗಳನ್ನು, ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಚಾನ್ಸಸ್ ಸಹ ಇರ್ತದೆ. ಹಾಗಾಗಿ ಕರ್ಕಾಟಕ ರಾಶಿಯವರು, ಮೇಷರಾಶಿಯವರು, ಮೀನರಾಶಿಯವರು, ಕುಂಭರಾಶಿಯವರು ಈ 3 ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಅದರಲ್ಲೂ ವಿಶೇಷವಾಗಿ ಕುಂಭರಾಶಿಯವರು
ಗ್ರಹಣದ ಎಲ್ಲ ನಿಯಮಗಳನ್ನು ಚಾಚು ತಪ್ಪದೆ ಮಾಡಬೇಕು. ಏನಾದರೂ ದಾನವನ್ನು ಕೊಡ್ತಕ್ಕಂಥ ಆಸಕ್ತಿ ಏನಾದರೂ ನಿಮ್ಮಲ್ಲಿದ್ದರೆ, ಹವ್ಯಾಸಗಳು ಇಟ್ಕೊಂಡಿದ್ರೆ ಅವರು ವಿಶೇಷವಾಗಿ ಗ್ರಹಣ ಮುಕ್ತಾಯ ಆದ ನಂತರದಲ್ಲಿ ತಮ್ಮ ಸಮೀಪದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಶಿವ ದೇವಾಲಯಕ್ಕಿರಲಿ ಅಥವಾ ವೀರಭದ್ರೇಶ್ವರ ಸ್ವಾಮಿ ದೇವಾಲಯಕ್ಕಿರಲಿ ಅಲ್ಲಿ ಉದ್ದಿನ ಕಾಳನ್ನು, ಅಕ್ಕಿಯನ್ನು, ಜೊತೆಗೆ ಕುಂಬಳಕಾಯಿಯನ್ನು, ಬೆಲ್ಲವನ್ನು, ಇವುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ದಾನವನ್ನು ಮಾಡ್ಬೋದು. ಗುರುಗ್ರಹ ನಕ್ಷತ್ರದಲ್ಲಿ ಈ ಗ್ರಹಣ ಎಂಡಾಗೋದ್ರಿಂದ ಕಡಲೆಯನ್ನು ದಾನವನ್ನು ಕೊಟ್ಟರೂ ಸಹ ಅದ್ರ ಫಲ ನಮಗೆ ಸಿಗುತ್ತೆ. ಅಕ್ಕಿಯನ್ನು ದಾನವನ್ನು ಕೊಟ್ಟರು ಅದ್ರ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ದಾನ ಕೊಡುವಂತಹ ಹವ್ಯಾಸ ನಿಮ್ಮಲ್ಲಿದ್ದರೆ ಯಾವುದಾದ್ರೂ ಒಂದು ಶಿವ ದೇವಾಲಯಕ್ಕಿದ್ದರೆ ಅಲ್ಲಿ ಕಡಲೆಯನ್ನಾಗಲಿ, ಅಕ್ಕಿಯನ್ನಾಗಲಿ, ಉದ್ದನ್ನಾಗಲಿ ಕೊಟ್ಟು ತಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಳ್ಳಿ. ಹೀಗೆ 2025ರಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂತಹ ಈ ಸಂಪೂರ್ಣ ಚಂದ್ರಗ್ರಹಣದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಮ್ಮ ಬಂಧು ಮಿತ್ರರಲ್ಲಿ ಶೇರ್ ಮಾಡ್ಕೊಳ್ಳಿ. ವಿಶೇಷವಾದಂತಹ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.